ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸರಳದಿಂದ ಆಚರಿಸಲಾಯಿತು. ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ಇವರ ಸಂಯುಕ್ತಾಶ್ರಯದಲ್ಲಿ 31ನೇ ವರ್ಷದ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ರಾಜ್ಯೋತ್ಸವದ ಮೆರವಣಿಗೆ ಗಡಿಮಾರಮ್ಮ ದೇವಸ್ಥಾನದಿಂದ ಪ್ರಾರಂಭಗೊಂಡು ಮುಖ್ಯ ರಸ್ತೆ ಮಾರ್ಗವಾಗಿ ಸಾಗಿ ಕನ್ನಡ ಜಾಗೃತಿ ಸಮಿತಿಯ ಕಚೇರಿಗೆ ಮುಕ್ತಾಯಗೊಂಡಿತು. ಧ್ವಜವರ್ಣವನ್ನ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಬಾಗಜ್ಜಿ ಆರ್ ಮಂಜಪ್ಪ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು, ತರಳಬಾಳು ಶಾಲೆಯ ಮಕ್ಕಳು ಭಾಗವಹಿಸಿದ್ರು. ನಲ್ಲೂರಿನ ಮುಖ್ಯ ಬಸ್ ನಿಲ್ದಾಣ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯಿತು. ಗ್ರಾಮಸ್ಥರು, ಸುತ್ತಮುತ್ತಲಿನ ಹಳ್ಳಿಯವರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಸರ್ವೆ ಸುರೇಶ್, ಇಎಲ್ ಪರಮೇಶ್, ಎನ್ಜಿ ಶಂಕರಮೂರ್ತಿ, ಪಿಎನ್ ರುದ್ರೇಶ್, ಮಾಜಿ ಅಧ್ಯಕ್ಷರು ಸಮಿತಿ ಆಟೋ ಶಂಕರ್, ಅಶೋಕ, ಲಕ್ಷ್ಮೀನಾರಾಯಣ್, ಮಲ್ಲಿಕಾರ್ಜುನ್, ಪಂಚಾಕ್ಷರಿ, ಗಂಗಣ್ಣ, ಜಿತೇಂದ್ರ, ರಮೇಶ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ರೂಪಾ ಮಾರುದ್ರಪ್ಪ, ಮಾಜಿ ವಕ್ಫ್ ಬೋರ್ಡ್ ಸದಸ್ಯ ಖಲೀಲ್ ಅಹಮದ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಉಸ್ಮಾನ್ ಶರೀಫ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಪರಮೇಶ್ವರಪ್ಪ, ಶ್ರೀ ರೇಣುಕಾದೇವಿ ಕಾಂಟ್ರಾಕ್ಟ್ ಪ್ರಾಡಕ್ಟ್ ಮಾಲೀಕರಾದ ವಿಶ್ವನಾಥ್ ಸಿ, ದಿನೇಶ್ ಪೂಜಾರ್ ಭಾಗಿಯಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಹಾಗೆ ಧ್ವಜಾರೋಹಣವನ್ನು ತಳಬಾಳು ಶಾಲೆ ಶಿಕ್ಷಕರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಸಮಿತಿಯ ಅಧ್ಯಕ್ಷರಾದಂತಹ ಸಮಿತಿ ನಲ್ಲೂರು ಅವರು ಏರ್ಪಡಿಸಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ಇವತ್ತಿನ ದಿನ ಏನು ವಿಶೇಷ ಏನಪ್ಪ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಸಾರಿದಂತಹ ವಿಶ್ವ ಮಾನವ ಸಂದೇಶವನ್ನು ಸಾರಿದಂಥ ಮಹಾಪುರುಷರ ಈ ಜನ್ಮದಿನದಂದು ನಲ್ಲೂರಿನಲ್ಲಿ ಕನ್ನಡ ಜಾಗೃತಿ ಸಮಿತಿಯವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೊಂದು ಸಾರ್ಥಕತೆಯನ್ನು ಬರೆದಂಗಾಯಿತು. ಆದ್ದರಿಂದ ಈ ದಿನ ಬಹಳ ಸುದಿನವಾಗಿದೆ. ನಲ್ಲೂರು ಜಾಗೃತಿ ಸಮಿತಿಯವರು ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಜನಪರ ಕಾರ್ಯಕ್ರಮಗಳು ಈ ದಿನದಂದು ಅವ್ರಿಗೆ ತಾಯಿ ಭುವನೇಶ್ವರಿ ಕನ್ನಡಾಂಬೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಪಾಲಿಸಿ ಮುಂದಿನ ದಿನಗಳಲ್ಲಿ ಇಮ್ಮಡಿ ಕೆಲಸಗಳನ್ನು. ನಮಸ್ಕಾರಗಳು. ಈ ದಿನ ವಿಶೇಷವಾಗಿ ಕನ್ನಡ ತಾಯಿಯ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲೆಲ್ಲ ನಮ್ಮೂರಲ್ಲಿ ನಲ್ಲೂರಲ್ಲಿ ಸೇರಿದ್ದೇವೆ. ಮೊಟ್ಟ ಮೊದಲಿಗೆ ನಾನು ಈ ತಾಯಿ ಭುವನೇಶ್ವರಿಗೆ ಪಾದಗಳಿಗೆ ವಂದಿಸುತ್ತಾ, ಇಲ್ಲಿ ಸೇರಿರುವಂಥ ಕನ್ನಡ ಜಾಗೃತಿಯ ಸಮಿತಿಯ ಅಧ್ಯಕ್ಷರೇ, ಸದಸ್ಯರೇ, ಗ್ರಾಮಸ್ಥರೇ, ಎಲ್ಲ ಮುಖಂಡರೇ, ಪ್ರೀತಿಯ ಶಾಲೆ ಮಕ್ಕಳೇ, ಕನ್ನಡ ತಾಯಿ ಅಂದರೆ ನಮಗೆಲ್ಲ ಜನ್ಮ ಕೊಟ್ಟ ತಾಯಿ. ಈ ನಾಡಿನ ಋಣ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ವಾಸವಾಗಿರುವಂಥ ಎಲ್ಲರೂ ಈ ತಾಯಿಯ ಋಣ ತೀರಿಸಬೇಕಾದಂತಹ ಸನ್ನಿವೇಶಗಳು ಬಹಳಷ್ಟು ಇದ್ದಾವೆ. ಆದರೆ ನಾವು ನಲ್ಲೂರಿನಲ್ಲಿ ಒಗ್ಗಟ್ಟಿನಲ್ಲಿ ಬಹಳ ವರ್ಷದ ನಂತರ ಈ ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ. ನಿಜಕ್ಕೂ ನಾನು ಕನ್ನಡ ಜಾಗೃತಿ ಸಮಿತಿಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ತಾಯಿ ಎಲ್ಲ ಜಲ, ನೆಲ, ಮಣ್ಣು, ಹಣ್ಣು, ಗಾಳಿ, ನೀರು ಎಲ್ಲದೂ ನಮಗೆ ಕೊಡ್ತಾ ಇದೆ. ಈ ನಾಡಿನ ಋಣ ತೀರ್ಸಕ್ಕಾಗಲ್ಲ. ಆದರೂ ನಮ್ಮ ನಾಡಿಗೆ ನಾವೇನು ಕೊಟ್ಟಿದ್ದೀವಿ ಅಂತಕ್ಕದನ್ನ ಮನಸ್ಸಿಗೆ ಅರ್ಥ ಮಾಡಿಕೊಂಡು ಈ ನಾಡಲ್ಲಿ ಬದುಕಬೇಕಾದಂಥ ಸನ್ನಿವೇಶಗಳು. ಬಂಧುಗಳೇ, ಈ ದಿನ ಕನ್ನಡ ತಾಯಿಯ ಬಗ್ಗೆ ನಮ್ಮ
ಪಿ ವಿ ಶ್ರೀನಿವಾಸ್ ಅವರು ಒಂದು ಹಾಡು ಹೇಳಿದ್ದಾರೆ, ಒಂದು 2 ಲೈನ್ ಆ ಹಾಡು